ನಾಡು ಭಾಗದಲ್ಲಿ ಗಾಳಿ ಮಳೆ 5 ತಾಲೂಕಿನ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಅಂಗನವಾಡಿ ಶಾಲೆ ಹಾಗೆ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾಲೇಜ್ ಮಕ್ಕಳು ಸ್ವಲ್ಪ ಸೀರಿಯಸ್ ಆಗಿರಬೇಕಾಗುತ್ತೆ. ಯಾಕಂದ್ರೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗಳಿಗೆ ರಜೆ, ಕಾಲೇಜಿಗೆ ರಜೆ ಇಲ್ಲ. ಸ್ವಲ್ಪ ದೊಡ್ಡವರು ಸ್ವಲ್ಪ ವಿವೇಚನೆಯಿಂದ ಹೋಗ್ತಾರೆ, ಸ್ವಲ್ಪ ಜಾಗೃತರಿಂದ ಇರ್ತಾರೆ ಅಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಬೆಳಗಾವಿ ಹಾಗೆ ಖಾನಾಪುರದಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಇದು ಕೊಡಗಿನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ 3 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ಕಾರವಾರದ ದೃಶ್ಯ. ವಿಪರೀತವಾದಂತಹ ಮಳೆ ಪರಿಣಾಮ ಈ ಸಮುದ್ರ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಈ ಅಲೆಗಳ ರಭಸ ಕೂಡ ಜೋರಾಗಿರುತ್ತೆ. ಈ ಸಂದರ್ಭದಲ್ಲಿ ಬೀಚಿಗೆ ಹೋಗೋದು, ಅಲ್ಲಿ ದಡದಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದು ಅಥವಾ ಫೋಟೋಸ್ ತೆಗೆದುಕೊಳ್ಳೋದು ಇದೆಲ್ಲ ಮಾಡೋಕೆ ಹೋದ್ರೆ ನಿಮಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದ ನಾಮಫಲಕ ಕೂಡ ಹಾಕಿದೆ. ಅಪಾಯಕಾರಿ ಪ್ಲೇಸ್ಗಳಿಗೆ ಹೋಗಬೇಡಿ, ಸಮುದ್ರ ತೀರಕ್ಕೆ ಹೋಗಬೇಡಿ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಜನರು ಕೂಡ ಜಾಗೃತರಾಗಿರಬೇಕು. ಹೋಗ್ಕೊಂಡು ಆ ನದಿ ತಟದಲ್ಲಿ ಹೋಯ್ಕೊಂಡು ಅಥವಾ ಅಲ್ಲಿ ಸಮುದ್ರದ ತಟದಲ್ಲಿ ಹೋಗ್ಕೊಂಡು ಬೀಚ್ಗೆ ಹೋಯ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ರೀಲ್ಸ್ ಮಾಡೋದು ಎಲ್ಲವೂ ಕೂಡ ವೆರಿ ಡೇಂಜರ್ ಇಂಥ ಪರಿಸ್ಥಿತಿಯಲ್ಲಿ. ಮುಂಗಾರು ಮಳೆಯ ಆರ್ಭಟದಿಂದಾಗಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಸಮುದ್ರಗಳಲ್ಲಿ ನಾಡು ಭಾಗದಲ್ಲಿ ಗಾಳಿ ಮಳೆ 5 ತಾಲೂಕಿನ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಅಂಗನವಾಡಿ ಶಾಲೆ ಹಾಗೆ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾಲೇಜ್ ಮಕ್ಕಳು ಸ್ವಲ್ಪ ಸೀರಿಯಸ್ ಆಗಿರಬೇಕಾಗುತ್ತೆ. ಯಾಕಂದ್ರೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗಳಿಗೆ ರಜೆ, ಕಾಲೇಜಿಗೆ ರಜೆ ಇಲ್ಲ. ಸ್ವಲ್ಪ ದೊಡ್ಡವರು ಸ್ವಲ್ಪ ವಿವೇಚನೆಯಿಂದ ಹೋಗ್ತಾರೆ, ಸ್ವಲ್ಪ ಜಾಗೃತರಿಂದ ಇರ್ತಾರೆ ಅಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಬೆಳಗಾವಿ ಹಾಗೆ ಖಾನಾಪುರದಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಇದು ಕೊಡಗಿನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ 3 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ಕಾರವಾರದ ದೃಶ್ಯ. ವಿಪರೀತವಾದಂತಹ ಮಳೆ ಪರಿಣಾಮ ಈ ಸಮುದ್ರ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಈ ಅಲೆಗಳ ರಭಸ ಕೂಡ ಜೋರಾಗಿರುತ್ತೆ. ಈ ಸಂದರ್ಭದಲ್ಲಿ ಬೀಚಿಗೆ ಹೋಗೋದು, ಅಲ್ಲಿ ದಡದಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದು ಅಥವಾ ಫೋಟೋಸ್ ತೆಗೆದುಕೊಳ್ಳೋದು ಇದೆಲ್ಲ ಮಾಡೋಕೆ ಹೋದ್ರೆ ನಿಮಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದ ನಾಮಫಲಕ ಕೂಡ ಹಾಕಿದೆ. ಅಪಾಯಕಾರಿ ಪ್ಲೇಸ್ಗಳಿಗೆ ಹೋಗಬೇಡಿ, ಸಮುದ್ರ ತೀರಕ್ಕೆ ಹೋಗಬೇಡಿ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಜನರು ಕೂಡ ಜಾಗೃತರಾಗಿರಬೇಕು. ಹೋಗ್ಕೊಂಡು ಆ ನದಿ ತಟದಲ್ಲಿ ಹೋಯ್ಕೊಂಡು ಅಥವಾ ಅಲ್ಲಿ ಸಮುದ್ರದ ತಟದಲ್ಲಿ ಹೋಗ್ಕೊಂಡು ಬೀಚ್ಗೆ ಹೋಯ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ರೀಲ್ಸ್ ಮಾಡೋದು ಎಲ್ಲವೂ ಕೂಡ ವೆರಿ ಡೇಂಜರ್ ಇಂಥ ಪರಿಸ್ಥಿತಿಯಲ್ಲಿ. ಮುಂಗಾರು ಮಳೆಯ ಆರ್ಭಟದಿಂದಾಗಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಸಮುದ್ರಗಳಲ್ಲಿ ನಾಡು ಭಾಗದಲ್ಲಿ ಗಾಳಿ ಮಳೆ 5 ತಾಲೂಕಿನ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಅಂಗನವಾಡಿ ಶಾಲೆ ಹಾಗೆ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾಲೇಜ್ ಮಕ್ಕಳು ಸ್ವಲ್ಪ ಸೀರಿಯಸ್ ಆಗಿರಬೇಕಾಗುತ್ತೆ. ಯಾಕಂದ್ರೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗಳಿಗೆ ರಜೆ, ಕಾಲೇಜಿಗೆ ರಜೆ ಇಲ್ಲ. ಸ್ವಲ್ಪ ದೊಡ್ಡವರು ಸ್ವಲ್ಪ ವಿವೇಚನೆಯಿಂದ ಹೋಗ್ತಾರೆ, ಸ್ವಲ್ಪ ಜಾಗೃತರಿಂದ ಇರ್ತಾರೆ ಅಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಬೆಳಗಾವಿ ಹಾಗೆ ಖಾನಾಪುರದಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಇದು ಕೊಡಗಿನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ 3 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ಕಾರವಾರದ ದೃಶ್ಯ. ವಿಪರೀತವಾದಂತಹ ಮಳೆ ಪರಿಣಾಮ ಈ ಸಮುದ್ರ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಈ ಅಲೆಗಳ ರಭಸ ಕೂಡ ಜೋರಾಗಿರುತ್ತೆ. ಈ ಸಂದರ್ಭದಲ್ಲಿ 3 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ಕಾರವಾರದ ದೃಶ್ಯ. ವಿಪರೀತವಾದಂತಹ ಮಳೆ ಪರಿಣಾಮ ಈ ಸಮುದ್ರ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಈ ಅಲೆಗಳ ರಭಸ ಕೂಡ ಜೋರಾಗಿರುತ್ತೆ. ಈ ಸಂದರ್ಭದಲ್ಲಿ ಬೀಚಿಗೆ ಹೋಗೋದು, ಅಲ್ಲಿ ದಡದಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದು ಅಥವಾ ಫೋಟೋಸ್ ತೆಗೆದುಕೊಳ್ಳೋದು ಇದೆಲ್ಲ ಮಾಡೋಕೆ ಹೋದ್ರೆ ನಿಮಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದ ನಾಮಫಲಕ ಕೂಡ ಹಾಕಿದೆ. ಅಪಾಯಕಾರಿ ಪ್ಲೇಸ್ಗಳಿಗೆ ಹೋಗಬೇಡಿ, ಸಮುದ್ರ ತೀರಕ್ಕೆ ಹೋಗಬೇಡಿ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಜನರು ಕೂಡ ಜಾಗೃತರಾಗಿರಬೇಕು. ಹೋಗ್ಕೊಂಡು ಆ ನದಿ ತಟದಲ್ಲಿ ಹೋಯ್ಕೊಂಡು ಅಥವಾ ಅಲ್ಲಿ ಸಮುದ್ರದ ತಟದಲ್ಲಿ ಹೋಗ್ಕೊಂಡು ಬೀಚ್ಗೆ ಹೋಯ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ರೀಲ್ಸ್ ಮಾಡೋದು ಎಲ್ಲವೂ ಕೂಡ ವೆರಿ ಡೇಂಜರ್ ಇಂಥ ಪರಿಸ್ಥಿತಿಯಲ್ಲಿ. ಮುಂಗಾರು ಮಳೆಯ ಆರ್ಭಟದಿಂದಾಗಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಸಮುದ್ರಗಳಲ್ಲಿ ನಾಡು ಭಾಗದಲ್ಲಿ ಗಾಳಿ ಮಳೆ 5 ತಾಲೂಕಿನ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಅಂಗನವಾಡಿ ಶಾಲೆ ಹಾಗೆ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾಲೇಜ್ ಮಕ್ಕಳು ಸ್ವಲ್ಪ ಸೀರಿಯಸ್ ಆಗಿರಬೇಕಾಗುತ್ತೆ. ಯಾಕಂದ್ರೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗಳಿಗೆ ರಜೆ, ಕಾಲೇಜಿಗೆ ರಜೆ ಇಲ್ಲ. ಸ್ವಲ್ಪ ದೊಡ್ಡವರು ಸ್ವಲ್ಪ ವಿವೇಚನೆಯಿಂದ ಹೋಗ್ತಾರೆ, ಸ್ವಲ್ಪ ಜಾಗೃತರಿಂದ ಇರ್ತಾರೆ ಅಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಬೆಳಗಾವಿ ಹಾಗೆ ಖಾನಾಪುರದಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಇದು ಕೊಡಗಿನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ 3 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ಕಾರವಾರದ ದೃಶ್ಯ. ವಿಪರೀತವಾದಂತಹ ಮಳೆ ಪರಿಣಾಮ
ಈ ಸಮುದ್ರ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಈ ಅಲೆಗಳ ರಭಸ ಕೂಡ ಜೋರಾಗಿರುತ್ತೆ. ಈ ಸಂದರ್ಭದಲ್ಲಿ ಬೀಚಿಗೆ ಹೋಗೋದು, ಅಲ್ಲಿ ದಡದಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದು ಅಥವಾ ಫೋಟೋಸ್ ತೆಗೆದುಕೊಳ್ಳೋದು ಇದೆಲ್ಲ ಮಾಡೋಕೆ ಹೋದ್ರೆ ನಿಮಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದ ನಾಮಫಲಕ ಕೂಡ ಹಾಕಿದೆ. ಅಪಾಯಕಾರಿ ಪ್ಲೇಸ್ಗಳಿಗೆ ಹೋಗಬೇಡಿ, ಸಮುದ್ರ ತೀರಕ್ಕೆ ಹೋಗಬೇಡಿ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಜನರು ಕೂಡ ಜಾಗೃತರಾಗಿರಬೇಕು. ಹೋಗ್ಕೊಂಡು ಆ ನದಿ ತಟದಲ್ಲಿ ಹೋಯ್ಕೊಂಡು ಅಥವಾ ಅಲ್ಲಿ ಸಮುದ್ರದ ತಟದಲ್ಲಿ ಹೋಗ್ಕೊಂಡು ಬೀಚ್ಗೆ ಹೋಯ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ರೀಲ್ಸ್ ಮಾಡೋದು ಎಲ್ಲವೂ ಕೂಡ ವೆರಿ ಡೇಂಜರ್ ಇಂಥ ಪರಿಸ್ಥಿತಿಯಲ್ಲಿ. ಮುಂಗಾರು ಮಳೆಯ ಆರ್ಭಟದಿಂದಾಗಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಸಮುದ್ರಗಳಲ್ಲಿ ನಾಡು ಭಾಗದಲ್ಲಿ ಗಾಳಿ ಮಳೆ, 5 ತಾಲೂಕಿನ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಅಂಗನವಾಡಿ ಶಾಲೆ ಹಾಗೆ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾಲೇಜ್ ಮಕ್ಕಳು ಸ್ವಲ್ಪ ಸೀರಿಯಸ್ ಆಗಿರಬೇಕಾಗತ್ತೆ. ಯಾಕಂದ್ರೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗಳಿಗೆ ರಜೆ, ಕಾಲೇಜಿಗೆ ರಜೆ ಇಲ್ಲ. ಸ್ವಲ್ಪ ದೊಡ್ಡವರು ಸ್ವಲ್ಪ ವಿವೇಚನೆಯಿಂದ ಹೋಗ್ತಾರೆ, ಸ್ವಲ್ಪ ಜಾಗೃತರಿಂದ ಇರ್ತಾರೆ ಅಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಬೆಳಗಾವಿ ಹಾಗೆ ಖಾನಾಪುರದಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಇದು ಕೊಡಗಿನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ 3 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ಕಾರವಾರದ ದೃಶ್ಯ. ವಿಪರೀತವಾದಂತಹ ಮಳೆ ಪರಿಣಾಮ ಈ ಸಮುದ್ರ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಈ ಅಲೆಗಳ ರಭಸ ಕೂಡ ಜೋರಾಗಿರುತ್ತೆ. ಈ ಸಂದರ್ಭದಲ್ಲಿ ಬೀಚಿಗೆ ಹೋಗೋದು, ಅಲ್ಲಿ ದಡದಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದು ಅಥವಾ ಫೋಟೋಸ್ ತೆಗೆದುಕೊಳ್ಳೋದು ಇದೆಲ್ಲ ಮಾಡೋಕೆ ಹೋದ್ರೆ ನಿಮಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದ ನಾಮಫಲಕ ಕೂಡ ಹಾಕಿದೆ. ಅಪಾಯಕಾರಿ ಪ್ಲೇಸ್ಗಳಿಗೆ ಹೋಗಬೇಡಿ, ಸಮುದ್ರ ತೀರಕ್ಕೆ ಹೋಗಬೇಡಿ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಜನರು ಕೂಡ ಜಾಗೃತರಾಗಿರಬೇಕು. ಹೋಗ್ಕೊಂಡು ಆ ನದಿ ತಟದಲ್ಲಿ ಹೋಯ್ಕೊಂಡು ಅಥವಾ ಅಲ್ಲಿ ಸಮುದ್ರದ ತಟದಲ್ಲಿ ಹೋಗ್ಕೊಂಡು ಬೀಚ್ಗೆ ಹೋಯ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ರೀಲ್ಸ್ ಮಾಡೋದು ಎಲ್ಲವೂ ಕೂಡ ವೆರಿ ಡೇಂಜರ್ ಇಂಥ ಪರಿಸ್ಥಿತಿಯಲ್ಲಿ. ಮುಂಗಾರು ಮಳೆಯ ಆರ್ಭಟದಿಂದಾಗಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಸಮುದ್ರಗಳಲ್ಲಿ ನಾಡು ಭಾಗದಲ್ಲಿ ಗಾಳಿ ಮಳೆ, 5 ತಾಲೂಕಿನ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇದೆ. ಅಂಗನವಾಡಿ ಶಾಲೆ ಹಾಗೆ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾಲೇಜ್ ಮಕ್ಕಳು ಸ್ವಲ್ಪ ಸೀರಿಯಸ್ ಆಗಿರಬೇಕಾಗತ್ತೆ. ಯಾಕಂದ್ರೆ ಅಂಗನವಾಡಿ ಶಾಲೆ ಪ್ರೌಢಶಾಲೆಗಳಿಗೆ ರಜೆ, ಕಾಲೇಜಿಗೆ ರಜೆ ಇಲ್ಲ. ಸ್ವಲ್ಪ ದೊಡ್ಡವರು ಸ್ವಲ್ಪ ವಿವೇಚನೆಯಿಂದ ಹೋಗ್ತಾರೆ, ಸ್ವಲ್ಪ ಜಾಗೃತರಿಂದ ಇರ್ತಾರೆ ಅಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಬೆಳಗಾವಿ ಹಾಗೆ ಖಾನಾಪುರದಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಇದು ಕೊಡಗಿನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ 3 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ಕಾರವಾರದ ದೃಶ್ಯ. ವಿಪರೀತವಾದಂತಹ ಮಳೆ ಪರಿಣಾಮ ಈ ಸಮುದ್ರ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಈ ಅಲೆಗಳ ರಭಸ ಕೂಡ ಜೋರಾಗಿರುತ್ತೆ. ಈ ಸಂದರ್ಭದಲ್ಲಿ ಬೀಚಿಗೆ ಹೋಗೋದು, ಅಲ್ಲಿ ದಡದಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದು ಅಥವಾ ಫೋಟೋಸ್ ತೆಗೆದುಕೊಳ್ಳೋದು ಇದೆಲ್ಲ ಮಾಡೋಕೆ ಹೋದ್ರೆ ನಿಮಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದ ನಾಮಫಲಕ ಕೂಡ ಹಾಕಿದೆ. ಅಪಾಯಕಾರಿ ಪ್ಲೇಸ್ಗಳಿಗೆ ಹೋಗಬೇಡಿ, ಸಮುದ್ರ ತೀರಕ್ಕೆ ಹೋಗಬೇಡಿ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಜನರು ಕೂಡ ಜಾಗೃತರಾಗಿರಬೇಕು. ಹೋಗ್ಕೊಂಡು ಆ ನದಿ ತಟದಲ್ಲಿ ಹೋಯ್ಕೊಂಡು ಅಥವಾ ಅಲ್ಲಿ ಸಮುದ್ರದ ತಟದಲ್ಲಿ ಹೋಗ್ಕೊಂಡು ಬೀಚ್ಗೆ ಹೋಯ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ರೀಲ್ಸ್ ಮಾಡೋದು ಎಲ್ಲವೂ ಕೂಡ ವೆರಿ ಡೇಂಜರ್ ಇಂಥ ಪರಿಸ್ಥಿತಿಯಲ್ಲಿ. ಮುಂಗಾರು ಮಳೆಯ ಆರ್ಭಟದಿಂದಾಗಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಸಮುದ್ರಗಳಲ್ಲಿ